ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಮನೆ ಹಾಲು ಉಗ್ಸೋ ದಿನ ಮಾಡಿರೋ ವಿಡಿಯೋ. ಮಾರ್ನಿಂಗ್ 7:30 ಒಳಗೆ ಹಾಲು ಉಗ್ಸ್ಬೇಕು ಅಂತ ಹೇಳಿದರು. ಹಾಗಾಗಿ ಮಕ್ಕಳನ್ನ ಕೂಡ ಅಲ್ಲಿ ಸ್ನಾನ ಮಾಡಿಸ್ಲಿಕ್ಕಾಗಲಿಲ್ಲ, ಅವರು ಮಲ್ಕೊಂಡಿದ್ರಲ್ವ. ಹಾಗಾಗಿ ಮನೆಗೆ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟು ಇಲ್ಲೇ ಸ್ನಾನ ಮಾಡಿಸೋಣ ಅಂತ ಹೇಳಿ, ಹಾಗೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ವಿ. ಆದರೂ ಪೂಜೆ ಮಾಡಬೇಕು ಅಂತ ಅಂದಾಗ ಇನ್ನೊಂದ್ಸಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಹಾಗೆ ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಮಾಪ್ ಹಾಕಿದ್ರು. ನಾನು ಸ್ವಲ್ಪ ಕಿಚನ್ನ ಇನ್ನೊಂದ್ಸರಿ ಕ್ಲೀನ್ ಮಾಡಿಕೊಂಡೆ. ಹೂ ಕೂಡ ಮನೇಲಿ ಕಟ್ಟಿರಲಿಲ್ಲ, ಬಿಡಿ ಹೂವು ತೊಗೊಂಡು ಬಂದಿದ್ದೆ ಮನೇಲಿ ಕಟ್ಟೋಣ ಅಂತೇಳಿ. ಮಕ್ಕಳು ಮಲ್ಕೊಂಡ್ಮೇಲೆ ಕಟ್ಟೋಣ ಅಂತ ಸುಮ್ಮನಾದೆ. ಅವರು ಮಲಗೋದೇ ಲೇಟ್ ಆಯಿತು. ಹಾಗೆ ನಾನು ಕೂಡ ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ಇಲ್ಲೇ ಬಂದು ಹೂ ಕಟ್ಟಬೇಕಾಯ್ತು. ಹಾಗಾಗಿ ಸೇವಂತಿಗೆ ಹೂ ಒಂದೇ ಕಟ್ಕೊಂಡೆ. ಮಲ್ಲೆ ಹೂವು ಮುಡಿಲಿಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದೆ, ಬಟ್ ಅದನ್ನು ಕಟ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಕಟ್ಬಿಟ್ಟು ಕಳ್ಸೋಕ್ಕಷ್ಟೇ ಇಟ್ಟೆ. ಆ್ಯಕ್ಚುಲಿ ನನಗೆ ಹೂ ಕಟ್ಟೋದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಮನೆಗೆ ತೊಗೊಬಂದು ಕಟ್ಕೊತೀನಿ. ಸುಮ್ಮನೆ ಏನಕ್ಕೆ ಅಲ್ಲಿ ಕಟ್ಟಿರೋದು ತೊಗೊಳ್ಳೋಣ, ಹೆಂಗೂ ಕಟ್ಲಿಕ್ಕೆ ಬರುತ್ತಲ್ಲ ಅಂತ ಹೇಳಿ. ಬಟ್ ಇವತ್ತು ಫುಲ್ ಕಟ್ಟಲಿಕ್ಕಾಗಲೇ ಇಲ್ಲ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕಷ್ಟು ಕಟ್ಕೊಂಡು ಉಳಿದಿರೋದು ಹಾಗೆ ಎತ್ತಿಡೋಣ ಅಂಥೇಳಿ ಎತ್ತಿಟ್ಕೊಂಡೆ. ಮಕ್ಕಳಿಗೆ ನನ್ನ ಹಸ್ಬೆಂಡೇ ಇಬ್ರಿಗೂ ಸ್ನಾನ ಮಾಡಿಸ್ಬಿಟ್ರು. 7:30 ಒಳಗೆ ಪೂಜೆ ಮುಗಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ಟೈಮೇ ಸಾಕಾಗಿರಲಿಲ್ಲ. ಅಲ್ಲಿನೂ ಎಲ್ಲ ಮಾಡ್ಕೊಂಡು ಬರೋದ್ರೊಳಗೆ ಆಲ್ಮೋಸ್ಟ್ ಟೈಮ್ ಆಗೇ ಹೋಯಿತು. ಹಾಗಾಗಿ ಮತ್ತು ಇಲ್ಲಿ ಎಲ್ಲ ಬಂದು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ದೇವ್ರ ಮನೆ ಎಲ್ಲ ಆಲ್ರೆಡಿ ಒಂದು ಸರಿ ಕ್ಲೀನ್ ಮಾಡಿಟ್ಟಿದ್ವಿ. ಇನ್ನೊಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕೋದ್ರೊಳಗೆ ಟೈಮ್ ಆಯಿತು. ಅಕ್ಷಯ ತೃತೀಯ ದಿನದ್ದು ವಿಡಿಯೋ ಇದು. ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು ನಾನು ಎಡಿಟ್ ಮಾಡಿರಲಿಲ್ಲ. ಆಮೇಲೆ ವಾಯ್ಸ್ ಓವರ್ ಕೂಡ ಆಗಿರಲಿಲ್ಲ. ಒಂದು ಸರಿ ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ದೆ, ಅದು ಫುಲ್ಲು ಹೆಂಗೋ ಆಗಿ ಡಿಲೀಟ್ ಆಗೋಯಿತು. ಆಮೇಲೆ ಎಡಿಟ್ ಮಾಡೋಣ ಅಂದರೆ ಟೈಮೇ ಸಿಕ್ಕಿಲ್ಲ. ಮನೆ ಶಿಫ್ಟಿಂಗ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರೊಳಗೆ ಟೈಮ್ ಆಗೇ ಹೋಯಿತು. ಇದೆಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿರೋದು. ಶಾರ್ಟ್ ವಿಡಿಯೋಸ್ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಫುಲ್ ಅದೇ ಥರ ಬಂದುಬಿಟ್ಟಿದೆ. ಆಮೇಲೆ ಹಾಲು ಉಗ್ಸೋಕೆ ಅಂತೇಳಿ ಆಲ್ರೆಡಿ ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಹಾಲೆಲ್ಲ ಹಾಕಿಬಿಟ್ಟು ಅರಿಶಿನ ಕುಂಕುಮ ಇದಕ್ಕೆ ಮಾತ್ರ ಇಟ್ಟಿದ್ರು. ಹಾಗಾಗಿ ನಾನು ಆಮೇಲೆ ಗ್ಯಾಸ್ಗೆಲ್ಲ ಇಟ್ಕೊಂಡೆ. ಇನ್ನು ಗ್ಯಾಸು ಸೆಟ್ ಮಾಡಿರಲಿಲ್ಲ. ಹಾಗಾಗಿ ಎಲೆಕ್ಟ್ರಿಕಲ್ ಸ್ಟವಲ್ಲೇ ನಾನು ಹಾಲು ಉಗ್ಗಿಸ್ತಾ ಇರೋದು. ಅದರಲ್ಲೂ ಹಾಲು ಉಗ್ಗಿಸ್ಬೇಕು ಅನ್ನೋದಕ್ಕೆ ನಾನು ದೊಡ್ಡ ತಟ್ಟೆ ತೊಗೊಂಡು ಬಂದುಬಿಟ್ಟಿದ್ದೆ. 1/2 ಲೀಟ್ರ್ ಹಾಲು. ಇದು ಫುಲ್ ದೊಡ್ಡದಾಯಿತು. ಹಾಲೆಲ್ಲ ಉಗ್ಗಿಸ್ಕೊಂಡ್ವಿ. ಅಂದರೆ ದೊಡ್ಡ ಪಾತ್ರೆ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಭಯ ಆಯಿತು. ಚೆನ್ನಾಗಿ ಉಗ್ತು. ಅದಾದಮೇಲೆ ಸಕ್ಕರೆ ತೊಗೊಂಡು ಬಂದಿದ್ವಿ. ಅದಕ್ಕೆ ಸಕ್ಕರೆ ಎಲ್ಲ ಹಾಕ್ಕೊಂಡು ಹಾಲು ಕುಡಿದ್ವಿ. ನನ್ನ ಮಗನಿಗೆ ಫುಲ್ ಹಶ್ವಾಗಿ ಹೋಗಿತ್ತು. ಅವನು ಎದ್ದ ತಕ್ಷಣ ಹಾಲು ಕುಡಿತಾನೆ ಬೆಳಗ್ಗೆ. ಅದರಲ್ಲೂ ಬೇಗ ಎದ್ದೇಳ್ತಾನೆ, 6:30 ಹಿಂಗೆ ಎದ್ದೇಳ್ತಾನೆ. ಇವತ್ತು 7:30 ಆಯಿತು ಅವನಿಗೆ ಹಾಲು ಕೊಡೋದ್ರಲ್ಲಿ. ಪಾಪ ಹಶ್ವಾಗಿ ಹೋಗಿತ್ತು, ಕುಡ್ದ. ನನ್ನ ಮಗಳು ಕುಡ್ದಿಲ್ಲ. ಅವಳು ಹಾಲು ಕುಡಿಯಲ್ಲ ಯಾವಾಗ್ಲೂ. ನನಗೂ ಸ್ವಲ್ಪ ಹಾಲು ಅಂದರೆ ದೂರ. ನನ್ನ ಮಗನಿಗೆ ನಮ್ಮ ಮನೆಯವರು ಕುಡಿದ್ರು. ಇದು ಪೂಜೆ ಈ ಥರ ಆಗಿತ್ತು. ಇವತ್ತು ಅಕ್ಷಯ ತೃತೀಯ ಆಗಿತ್ತಲ್ಲ, ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಮಲ್ಲೆ ಹೂವು ಕಟ್ಟಿರಲಿಲ್ಲ ಅಲ್ವಾ, ಹಾಗಾಗಿ ಕಟ್ತಾ ಇದ್ದೆ. ಅದರಲ್ಲೂ ಸ್ವಲ್ಪ ಉಳಿತು, ಕಟ್ಟಲಿಕ್ಕಾಗೇ ಇಲ್ಲ. ಫೈನಲಿ ನಮ್ಮನೆ 4 ವರ್ಷದಿಂದ ಟಿ ವಿ ಬಂದಿದ್ದು. ಎಷ್ಟು ವರ್ಷ ಆಗಿತ್ತು ಹಾಳಾಗಿ? ಕಟ್ಬೇಕಾ? ಮತ್ತೆ
ಆಗಲ್ವಾ? ಅದು ಲಾಕ್ ಆಗಿಲ್ಲ ಅದ್ರು. ನೀವು ಹೋಗಲ್ಲಿ. ಎದ್ದೇಳು. ಲಾಕ್ ಆಗಿಲ್ಲ ಅದು. ಸೈಡ್ ಆಗೋದು ನಿನ್ನ. ನಾನು ಓಪನ್ ಮಾಡ್ತೀನಿ, ಕೈ ಬಿಡು. ಕುತ್ಕೊಳ್ಳಿ. ಮತ್ತೆ ಮನೆಗೆ ಬಂದು ಟಿವಿ ಇವಾಗ ತಡಿ, ಪಪ್ಪ ತಗೋರ್ತಾರೆ. ತರ್ತಾರೆ. ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದು. ಈ ಕಡೆ ಬಾ ಮಗಳೇ. ಏನಮ್ಮ? ನೀರೇನಕ್ಕೆ ಆಯಿತು. ಒಂದಿಷ್ಟು ಬಟ್ಟೆಗಳು ತಗೊಂಡಿದ್ದೀವಿ. ಫೈನಲಿ ಟಿ ವಿ 4 ವರ್ಷದ ಮೇಲ್ಗಡೆ ನಮ್ಮ ಮನೆಗೆ ಬಂತು. ಅಂದರೆ ರೆಡಿ ಆಗಿಬಿಟ್ಟು ಬಂತು. ಹೂ ಇಲ್ಲ ಇಲ್ಲಿ ಮಾಡು. ಟಿವಿ ಕ್ಲೋಸ್ ಆಗುತ್ತೆ. ಹಾಂ, ಇದು ಬರ್ತೈತೆ ಡೋರ್ ಬಂದರೆ ಕೀ ಇಡೋಕ್ಕೆಲ್ಲ ಏನು ಪರವಾಗಿಲ್ಲ. ನೋಡು, ಇಷ್ಟು ಬರುತ್ತೆ ಚಿನಿಮ. ಆರಾಮಾಗಿ ಕೀ ಇಡ್ಬೋದು. ನೋಡಿಲ್ಲ, ಸುಮ್ಮನೆ ಇರು ಚಿನಿಮ. ಅದು ಸಿಕ್ಸ್ಬೋದು. ಈ ಕಡೆ ಮಕ್ಕಳು ಸೊಳ್ಳೆಗಳು ಬರ್ತವೆ. ನಾನು ಅದಕ್ಕೆ ಹೇಳಿದ್ದು.